ವಾಲ್ಮೀಕಿ ಹಗರಣದ ಆರೋಪದಲ್ಲಿ ರಾಜೀನಾಮೆ ಕೊಟ್ಟಿರುವ ಮಾಜಿ ಸಚಿವ ನಾಗೇಂದ್ರ ವಾಪಸ್ಸು ಸಿದ್ದರಾಮಯ್ಯನವರು ಕ್ಯಾಬಿನೆಟ್ಗೆ ಬರಬೇಕು ಅಂತ ತುದಿಗಾಲಿನಲ್ಲಿ ನಿಂತಿದ್ದಾರೆ. ತುದಿಗಾಲಿನಲ್ಲಿ ಅದು ಸಹಜ ಕೂಡ. ಅಧಿಕಾರ ಕಳ್ಕೊಂಡಿದ್ದೀನಿ, ವಾಪಸ್ ತಗೋಬೇಕು ಅಂತ. ಇದು ಕೇವಲ ಒನ್ ವೇ ಬಯಕೆ ಅಲ್ಲ. ನಾಗೇಂದ್ರರನ್ನು ವಾಪಸ್ ಕ್ಯಾಬಿನೆಟ್ಟಿಗೆ ಸೇರಿಸಿಕೊಳ್ಳಬೇಕು ಅನ್ನುವ ಬಯಕೆ, ತುಡಿತ ಸಿದ್ದರಾಮಯ್ಯನವ್ರಿಗೂ ಇದೆ. ಅದನ್ನು ಅನೇಕ ಸಲ ಬಹಿರಂಗ ವೇದಿಕೆಯ ಮೇಲೆ ಹೇಳಿದ್ದಾರೆ ಅವರು. ನಾಗೇಂದ್ರ ಅವರೇನೋ ಮತ್ತೆ ಮಂತ್ರಿ ಆಗೋ ತನಕ ನನ್ನ ಕ್ಷೇತ್ರಕ್ಕೆ ನಾನು ಹೋಗೋದಿಲ್ಲ ಅಂತ ದೃಢ ಪ್ರತಿಜ್ಞೆಯೇನೋ ಮಾಡಿದಾರಂತವ್ರು ಯಾರು ಹೇಳ್ತಾ ಇದ್ರು. ಈ ಮಧ್ಯದಲ್ಲಿ ಯಾವ ವಾಲ್ಮೀಕಿ ಅಭಿವೃದ್ಧಿ ನಿಗಮದ 89 ಕೋಟಿ ರೂಪಾಯಿಯ ಹಗರಣದ ಕಾರಣಕ್ಕಾಗಿ ನಾಗೇಂದ್ರ ಅವರು ರಾಜೀನಾಮೆ ಕೊಡಬೇಕಾಗಿ ಬಂತೋ ಅದೇ ಹಗರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಅವರು ಮತ್ತೆ ರೇಡ್ ಮಾಡಿದ್ರು. ಬಳ್ಳಾರಿ ಜಿಲ್ಲೆಯ 5 ಶಾಸಕರು ಇನ್ಕ್ಲೂಡಿಂಗ್ ನಾಗೇಂದ್ರ ಮತ್ತು ಒಬ್ಬ ಸಂಸದರ ಮನೆ ಮೇಲಿನ ರೇಡಿದು. ಕೆಲವು ಮನೆಗಳಿಗಂತೂ 4:15ಗೆ ಹೋಗಿದ್ದಾರೆ. ಇನ್ನು ಕೆಲವು ಮನೆಗಳಿಗೆ 6 ಗಂಟೆ ಬೆಳಗಿನ ಜಾವ. ಬಾಗಿಲು ಬಡದಾಗಲೇ ಗೊತ್ತಾಗಿದ್ದು, ರೇಡ್ ಬಿತ್ತು ನಮ್ಮ ಮೇಲೆ ಅಂತ. ಬಳ್ಳಾರಿ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಶಾಸಕ ನಾಗೇಂದ್ರ, ಭರತ್ ರೆಡ್ಡಿ ಬಳ್ಳಾರಿ ನಗರ ವಿಧಾನಸಭಾ ಕ್ಷೇತ್ರದ ಶಾಸಕ, ಜೆಎನ್ ಗಣೇಶ್ ಕಂಪ್ಲಿ ಶಾಸಕರು, NT ಶ್ರೀನಿವಾಸ್ ಕೂಡ್ಲಿಗಿಯ ಶಾಸಕರು, ಅನ್ನಪೂರ್ಣ ಸಂಡೂರಿನ ಶಾಸಕಿ ಮತ್ತು ಅವರ ಯಜಮಾನರು, ಅವರ ಹಸ್ಬೆಂಡ್ ತುಕಾರಾಮ್ ಬಳ್ಳಾರಿಯ ಸಂಸದರು. ಇಷ್ಟು ಜನರ ಮನೆಗಳು, ಕಚೇರಿಗಳ ಮೇಲಿನ ರೇಡಿದು. ಬೆಂಗಳೂರಿನಲ್ಲಿ ವಿಧಾನಸೌಧಕ್ಕೆ ತಾಗಿಕೊಂಡೇ ಇರುವ ಶಾಸಕರ ಭವನದಲ್ಲಿನ ನಾಗೇಂದ್ರ ಅವರ ಕೋಣೆಯನ್ನು ಇಡಿ ಅವರು ಸರ್ಚ್ ಮಾಡಿದ್ದಾರೆ. ಅವ್ರದ್ದೊಂದು ರೂಮ್ ಇರುತ್ತಲ್ಲಿ. ನಾಗೇಂದ್ರ ಅವರ ಮನೆ ಬೆಂಗಳೂರಿನಲ್ಲಿ ಇಡಿ ಸರ್ಚ್ ಮಾಡಿದೆ. ತುಕಾರಾಮ್ ಅವರ ಮನೆ ಸಂಡೂರಿನಲ್ಲಿ ಇಡಿ ಸರ್ಚ್ ಮಾಡಿದೆ. ಜಯನಗರದಲ್ಲಿ ತುಕಾರಾಮ್ ಅವ್ರದ್ದೊಂದು ಮನೆ ಇದೆ, ಅಲ್ಲೂ ಇಡಿ ರೇಡ್ ಆಗಿದೆ. ಭರತ್ ರೆಡ್ಡಿ, ನಾರಾ ಭರತ್ ರೆಡ್ಡಿ ಬಳ್ಳಾರಿ ನಗರದ ಶಾಸಕರು, ಅವರ ಮನೆ ಮೇಲೆ ಇಡಿ ರೇಡ್ ಮಾಡಿದೆ. ಕಂಪ್ಲಿಯಲ್ಲಿ ಕಂಪ್ಲಿ ಗಣೇಶ್ ಅವರ ಮನೆ ಮೇಲೆ ರೇಡ್ ಆಗಿದೆ. NT ಶ್ರೀನಿವಾಸ್ ಕೂಡ್ಲಿಗಿಯ ಶಾಸಕರು, ಕೂಡ್ಲಿಗಿಯಲ್ಲಿ ಮನೆ ಇತ್ತು, ರೇಡ್ ಆಗಿದೆ. ಗೋವರ್ಧನ್ ಅಂತ ನಾಗೇಂದ್ರ PA ಅವರ ಮನೆಯ ಮೇಲೂ ರೇಡ್ ಆಗಿದೆ. 15 ತಾಸು ಕಂಟಿನ್ಯೂಸ್ ಆಗಿ ಸರ್ಚ್ ಮಾಡಿದ್ದಾರೆ. ಇನ್ನೂ ನಡೀತಾ ಇದೆ, ಕೆಲವು ಕಡೆಗಳಲ್ಲಿ ಸರ್ಚ್ ನಡೀತಾ ಇದೆ ಅನ್ನುವ ಸುದ್ದಿ ಇನ್ನೂ ನಡೀತಾ ಇದೆ. ತುಕಾರಾಮ್ ಮತ್ತು ಅನ್ನಪೂರ್ಣ, ಪತ್ನಿ ಶಾಸಕಿ, ಪತಿ ಸಂಸದ, ಅವರಿಬ್ಬರದು ಮೊಬೈಲ್ಗಳನ್ನು ಇಡಿ ಅವರು ಕಾನ್ಫಿಸ್ಕೇಟ್ ಮಾಡ್ಕೊಂಡಿದ್ದಾರಂತೆ, ರಿಟ್ರೀವ್ಗೆ ಕೊಡ್ತಾರಂತೆ. ಡಿಲೀಟ್ ಆಗಿರೋ ಡೇಟಾ ಎಲ್ಲ ವಾಪಸ್ ತೆಗೆಸೋದಕ್ಕೆ ಕೊಡ್ತಾರಂತೆ. ವಾಟ್ಸಾಪ್ ಕಾಲ್ಗಳ ಬಗ್ಗೆ ವಿಶೇಷ ಮಾಹಿತಿ ಕಲೆ ಹಾಕಲಾಗ್ತಾ ಇದೆ. ಅತಿ ಹೆಚ್ಚು ವಾಟ್ಸಾಪ್ ಕಾಲ್ಗಳನ್ನು ಯಾರಿಗೆ ಮಾಡಿದಾರೋ ಅವರ ಮೇಲೆ ವಿಶೇಷ ನಿಗಾ. ಅನ್ನಪೂರ್ಣ ಅವರ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಹೊರಗಡೆ ನಿಂತಿದ್ದ ಮಾಧ್ಯಮದವರ ಕಡೆ ಕೈ ಬೀಸಿ ಒಳಗಡೆ ಹೋದರು ಅನ್ನಪೂರ್ಣ ಅವರು. ಸಂಡೂರಿನ ಶಾಸಕಿ, ಬೈ ಎಲೆಕ್ಷನ್ನಲ್ಲಿ ಗೆದ್ರು. ಬಂಗಾರು ಹನುಮಂತು BJP ಕ್ಯಾಂಡಿಡೇಟ್ ವಿರುದ್ಧ. ಇವರೆಲ್ಲರ ಹೇಳಿಕೆಗಳನ್ನು, ಯಾರ್ಯಾರ ಮೇಲೆ ರೇಡ್ ಆಗಿದೆಯೋ ಅವರೆಲ್ಲರ ಹೇಳಿಕೆಗಳನ್ನು ವಿಡಿಯೋ ದಾಖಲು ಮಾಡಿಕೊಂಡಿದ್ದಾರಂತೆ. ಎಲ್ರಿಗೂ 28 ಸ್ಪೆಸಿಫಿಕ್ ಪ್ರಶ್ನೆಗಳನ್ನು ಕೇಳಿದ್ರಂತೆ. 28 ಸ್ಪೆಸಿಫಿಕ್ ಪ್ರಶ್ನೆಗಳು ಎಲ್ರಿಗೂ. ಇದೊಂದು ಡಿಫ್ರೆಂಟ್ ರೀತಿಯ ಇಂಟ್ರಾಗೇಷನ್, ಅದು ಇಂಟ್ರಾಗೇಷನ್ ಪ್ರಾಸೆಸ್. ಅದು ಒಂದೇ ಘಟನೆಗೆ ಸಂಬಂಧಿಸಿದಂತೆ ಎಷ್ಟು ಜನ ಇದ್ದಾರೋ ಅಷ್ಟರನ್ನು ಪ್ರತ್ಯೇಕವಾಗಿ ಕೂಡಿಸಿ ಎಲ್ರಿಗೂ ಒಂದೇ ಪ್ರಶ್ನೆ ಕೇಳೋದು. ಆನ್ಸರ್ಗಳು ಒಂದೇ ಥರ ಬರ್ತಾವ ಅಂತ. ಇಂಥ ದಿವಸ, ಇಷ್ಟನೇ ತಾರೀಕು, ಈ ವಾರ ಎಲ್ಲೆಲ್ಲಿದ್ರಿ ಅಂತ ಕೇಳಿದಾಗ ಎಲ್ರದ್ದು ಉತ್ತರ ಒಂದೇ ಥರ ಇರಬೇಕು. ನಾನು ಅವ್ರ ಜೊತೆಗಿದ್ದೆ, ಇವ್ರ ಜೊತೆಗಿದ್ದೆ, ನಾವು ಇವರು ಒಟ್ಟೊಟ್ಟಿಗೆ ಇದ್ವಿ, ಉಲ್ಟಾ ಹೇಳಿದ್ರೆ ಬಿತ್ತು ಅಂತ. ಈ ಮಾದರಿಯಲ್ಲಿ ಪ್ರಶ್ನೆ ಕೇಳ್ತಾ ಇದೆಯಂತೆ ಇಡಿ. 28 ಪ್ರಶ್ನೆಗಳು ಒಂದೇ ಮಾದರಿಯದ್ದು. ವಾಲ್ಮೀಕಿ ಹಗರಣ ಏನು ಅನ್ನೋದನ್ನು ಮತ್ತೆ ಬಿಡಿಸಿ ಹೇಳಬೇಕಾಗಿಲ್ಲ, ಎಲ್ಲ ಗೊತ್ತಿರುತ್ತೆ ನಿಮಗೆ. ಲೋಕಸಭಾ ಚುನಾವಣೆಗಿಂತ ಮೊದಲು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದ ಅನುದಾನವನ್ನು ವಾಲ್ಮೀಕಿ ಅಭಿವೃದ್ಧಿ ನಿಗಮಕ್ಕೆ ರಾಜ್ಯ ಸರ್ಕಾರ ರಿಲೀಸ್ ಮಾಡಿಬಿಡುತ್ತೆ. ಎಷ್ಟು? 180 ಕೋಟಿ ರೂಪಾಯಿ ರಿಲೀಸ್ ಮಾಡಿಬಿಡ್ತಾರೆ. 187 ಕೋಟಿ
ರಿಲೀಸ್ ಮಾಡ್ತಾರೆ, ಅಕೌಂಟಿಗೆ ಬಂದು ಬಿದ್ದಿರುತ್ತೆ, ಫಲಾನುಭವಿಗಳ ಲಿಸ್ಟೇ ಇಲ್ಲ. ಅದೇ ಟೈಮ್ನಲ್ಲಿ ಲೋಕಸಭಾ ಚುನಾವಣೆ, ನೀತಿ ಸಂಹಿತೆ ಜಾರಿಗೆ ಬಂದಿರುತ್ತೆ. ನೀತಿ ಸಂಹಿತೆ ಜಾರಿಯಲ್ಲಿರುವಾಗ ಫಲಾನುಭವಿಗಳಿಗೆ ದುಡ್ಡು ರಿಲೀಸ್ ಮಾಡೋದಕ್ಕಾಗೋದಿಲ್ಲ. ಅಲ್ಲಿಗೆ ಎಲೆಕ್ಷನ್ ಮುಗಿದು ಎಲೆಕ್ಷನ್ ಮುಗಿಯೋ ತನಕ ಅಕೌಂಟ್ನಲ್ಲೇ ಇರಬೇಕು ದುಡ್ಡು. ಅದು ಅಕೌಂಟ್ನಲ್ಲಿ ಯಾಕೆ ಇಡಬೇಕು ಅಂತ ಇವರೊಂದಷ್ಟು ಜನ ನಿರ್ಧಾರ ಮಾಡಿ ಉಪಖಾತೆಯನ್ನು ತೆರೆದು, ಯೂನಿಯನ್ ಬ್ಯಾಂಕ್ನಲ್ಲಿ ಉಪಖಾತೆಯನ್ನು ತೆರೆದು ವಸಂತನಗರ ಬ್ರಾಂಚ್ನಿಂದ MG ರೋಡ್ ಬ್ರಾಂಚಿಗೆ ಕಳಿಸ್ತಾರೆ. MG ರೋಡ್ ಬ್ರಾಂಚಿನಿಂದ ಹೈದರಾಬಾದ್ನ ಜುಬಿಲಿ ಹಿಲ್ಸ್ನಲ್ಲಿ ಒಂದು ಕೋಆಪರೇಟಿವ್ ಬ್ಯಾಂಕಿನ ಅಕೌಂಟಿಗೆ ದಾಟಿಸ್ತಾರೆ. ಆ ಅಕೌಂಟ್ನಿಂದ ಬೇರೆ ಬೇರೆ ಬೇರೆಯವರ ಅಕೌಂಟ್ಗಳು, ಜ್ಯುವೆಲ್ರಿ ಶಾಪ್ನವರು, ಪೆಟ್ರೋಲ್ ಬಂಕ್ನವರು, ಬಾರ್ ಆ್ಯಂಡ್ ರೆಸ್ಟೋರೆಂಟ್ನವರು, ಅವ್ರಿಗೆ ಅಷ್ಟೇ ನೂರಾರು ಅಕೌಂಟ್ಗಳಿಗೆ ಹೋಗುತ್ತೆ ಅಲ್ಲಿಂದ ದುಡ್ಡದು. ಅವರು ಕ್ಯಾಶ್ ವಿಡ್ರಾ ಮಾಡ್ಕೋತಾರೆ. ಕ್ಯಾಶ್ ವಿಡ್ರಾ ಮಾಡ್ಕೊಂಡಿದ್ದನ್ನು ED ಚಾರ್ಜ್ ಶೀಟ್ ಪ್ರಕಾರ ಬಳ್ಳಾರಿ ಲೋಕಸಭಾ ಚುನಾವಣೆಯಲ್ಲಿಗೆ ಬಳಸಲಾಯಿತು ಅಂತ. ತುಕಾರಾಮ್ ಅವ್ರನ್ನ ಗೆಲ್ಲಿಸೋದಕ್ಕೆ ಇದೇ ದುಡ್ಡು ಬಳಕೆಯಾಗಿದ್ದು ಅಂತ ED ಚಾರ್ಜ್ ಶೀಟು. ಲೆಕ್ಕ ಸಿಕ್ಕಿದ್ದು 89 ಕೋಟಿ ರೂಪಾಯಿ ಹೋಗಿದೆ ಅಂತ ED ಅವರು ಹೇಳ್ತಾ ಇದ್ದಾರೆ. ಅದರ ಪೈಕಿ 20 ಕೋಟಿ 19 ಲಕ್ಷ ರೂಪಾಯಿ ಬಳ್ಳಾರಿ ಲೋಕಸಭಾ ಚುನಾವಣೆಯ ಪ್ರಚಾರಕ್ಕೆ ಬಳಕೆಯಾಗಿದೆ. ಒಂದು ಲೋಕಸಭಾ ಕ್ಷೇತ್ರದಲ್ಲಿ 4 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. 8 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. 8ರ ಪೈಕಿ 4 ಬಳ್ಳಾರಿಲಿ ಬರೋದು. ಬಳ್ಳಾರಿ ಜಿಲ್ಲೆಯ ಏನು ವಿಧಾನಸಭಾ ಕ್ಷೇತ್ರಗಳಿದ್ವಲ್ಲ ಬಳ್ಳಾರಿ ಲೋಕಸಭಾ ಕ್ಷೇತ್ರದಲ್ಲಿ, ಅವುಗಳ ಚುನಾವಣಾ ಖರ್ಚಿಗೆ ಈ ದುಡ್ಡೇ ಬಳಕೆ ಮಾಡಿದ್ದು ಅಂತ ED ಚಾರ್ಜ್ ಶೀಟ್ 20 ಕೋಟಿ 19 ಲಕ್ಷ ರೂಪಾಯಿ. ಚಾರ್ಜ್ ಶೀಟ್ನಲ್ಲಿ ಬಹಳ ವಿವರಗಳಿದ್ದಾವೆ. ಉದಾಹರಣೆಗೆ ನಾಗೇಂದ್ರ ಅವರ ಇಲಾಖೆಯಿಂದ ಹೋದಂಥದ್ದು ಇವರ ಇಲಾಖೆಯಲ್ಲಿತ್ತದು. ನಾಗೇಂದ್ರ ಅವರು ಗೆದ್ದದ್ದು ಬಳ್ಳಾರಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿ. ಆ ಕ್ಷೇತ್ರಕ್ಕೆ 5 ಕೋಟಿ 26 ಲಕ್ಷ ಬಳಸಿದ್ರಂತೆ ED ಚಾರ್ಜ್ ಶೀಟ್ ಪ್ರಕಾರ. ನಾರಾ ಭರತ್ ರೆಡ್ಡಿ ಅವರ ಕ್ಷೇತ್ರಕ್ಕೆ 5 ಕೋಟಿ 74 ಲಕ್ಷ ಬಳಸಿದ್ರಂತೆ. ಕಂಪ್ಲಿ ಗಣೇಶ್ ಅವರ ಕ್ಷೇತ್ರಕ್ಕೆ 4 ಕೋಟಿ 74 ಲಕ್ಷ ಬಳಸಿದ್ರಂತೆ. NT ಶ್ರೀನಿವಾಸ್ ಅವರ ಕ್ಷೇತ್ರದಲ್ಲಿ 4 ಕೋಟಿ 44 ಲಕ್ಷ ಬಳಕೆ ಆಯ್ತಂತೆ. ಹೆಂಗೆ ಬಳಕೆ ಆಗೋದು ಅಂದರೆ ಹೆಂಗೆ? ED ಅವ್ರು ಹೇಳ್ತಾರೆ, ಒಂದೊಂದು ಓಟಿಗೆ 200 ರೂಪಾಯಿ ಹಂಚೋದಕ್ಕೆ ಈ ದುಡ್ಡನ್ನು ಬಳಸ್ಕೊಂಡ್ರು ಅಂತ. ಒಂದು ಓಟಿಗೆ 200 ರೂಪಾಯಿ, ಒಂದು ಬೂತ್ಗೆ ಬೂತ್ ಖರ್ಚು ಅಂತ 10,000 ರೂಪಾಯಿ ಒಂದೊಂದು ಬೂತ್ಗೆ. ಅದರ ವಿವರಗಳನ್ನು ಕೊಟ್ಟಿದ್ದಾರೆ. ED ಇನ್ವೆಸ್ಟಿಗೇಷನಲ್ಲಿ ಬೆಳಕಿಗೆ ಬಂದಿರೋದಂತಿದು. ಉದಾಹರಣೆಗೆ ಬಳ್ಳಾರಿ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದಲ್ಲಿ 235 ಬೂತ್ಗಳಿದ್ದಾವೆ. ಒಂದೊಂದು ಬೂತ್ಗೆ 10,000ದಂತೆ 23.5 ಲಕ್ಷ ಆಯಿತು. ಜೊತೆಗೆ 2,50,112 ಮತದಾರರಿಗೆ 5 ಕೋಟಿ ರೂಪಾಯಿಗಳನ್ನು ಒಂದೊಂದು ಓಟಿಗೆ 200 ರೂಪಾಯಿ ಅಂತ ಹಂಚಿದ್ದಾರೆ ಅಂತ. ಹಾಗೆ ಎಲ್ಲ ಕ್ಷೇತ್ರದ್ದು ಇದೆ. ವಿವರಗಳನ್ನು ಹೇಳ್ತಾ ಹೋದ್ರೆ ತುಂಬ ಟೈಮ್ ಆಗುತ್ತಿದ್ದು. ಕಂಪ್ಲಿಯಲ್ಲಿ ಒಟ್ಟು ಬೂತು 180, 10,000ದಂಗೆ 18 ಲಕ್ಷ ರೂಪಾಯಿ ಆಯಿತು. 1,60,000 ಮತದಾರರಿಗೆ 200 ರೂಪಾಯಿ ಅಂತೆ ಒಬ್ಬೊಬ್ಬರಿಗೆ ಹಂಚಿದ್ದಾರೆ. 3 ಕೋಟಿ 20 ಲಕ್ಷ ಅಂತೆ. ಕೂಡ್ಲಿಗಿಯಲ್ಲಿ 160 ಬೂತ್ಗಳು 16 ಲಕ್ಷ ರೂಪಾಯಿ 10,000ದಂತೆ ಹಂಚೋದಕ್ಕಾಯಿತು. 1.5 ಲಕ್ಷ ಮತದಾರರಿಗೆ 200 ರೂಪಾಯಿ ಅಂತೆ 3 ಕೋಟಿ ರೂಪಾಯಿ ಹಂಚಿದಾರಂತೆ. ಈ ಅಷ್ಟು ವಿವರಗಳನ್ನು ED ತನ್ನ ಚಾರ್ಜ್ ಶೀಟ್ನಲ್ಲಿ ಹೇಳಿದೆ. ಈಗ ಇಷ್ಟು ವಿವರಗಳು ಹೆಂಗಪ್ಪ ಸಿಗೋದಕ್ಕೆ ಸಾಧ್ಯ ಅಂದರೆ, ಮೊದಲನೇ ಸಲ ರೇಡ್ ಬಿದ್ದಾಗಲೇ ನಮಗೊಂದು ಚೀಟಿ ಸಿಕ್ಕಿತ್ತು ಅನ್ನತ್ತೆ ED. ಚಾರ್ಜ್ ಶೀಟ್ನಲ್ಲಿ ಹೇಳಿದ್ದಾರೆ ಆ ವಿಷಯವನ್ನು. ನಾವೇನು ಹೊಸದು ಹೇಳ್ತಾ ಇರೋದಲ್ಲ ಇದು. ನಾಗೇಂದ್ರ ಅವರಿಗೆ ಒಬ್ಬ PA ಇದ್ರು, ವಿಜಯ್ ಕುಮಾರ್ ಅಂತ. ಆ ವಿಜಯ್ ಕುಮಾರ್ ಈ ದುಡ್ಡನ್ನೆಲ್ಲ ಹಂಚಿದ್ದಂತೆ. ಹಂಚಿದ ಮೇಲೆ ಬಾಸ್ಗೆ ಲೆಕ್ಕ ಕೊಡಬೇಕಲ್ಲ. ED ಆರೋಪ ಹೇಳ್ತಾ ಇರೋದ ನಾನು, ಮತ್ತೆ ನೆನಪಿರಲಿ, ಬಾಸ್ಗೆ ಲೆಕ್ಕ ಕೊಡಬೇಕಲ್ಲ ಎಲ್ಲೆಲ್ಲಿ ಎಷ್ಟೆಷ್ಟು ಹಂಚಿದ್ವಿ ಅಂತ. ಇದನ್ನೆಲ್ಲವನ್ನು ಬರೆದ್ರಂತವ್ರು. ಈ ಕ್ಷೇತ್ರಗಳಿಗೆ ಈ ಶಾಸಕರಿಗೆ ಇಟ್ಟು ದುಡ್ಡು ಕೊಟ್ಟಿದ್ದೀವಿ ಅಂತ ಬರೆದು, ಕೈಯಲ್ಲಿ ಬರೆದು ಅದರದೊಂದು ಫೋಟೋ ತೆಗೆದು ನಾಗೇಂದ್ರರಿಗೆ ವಾಟ್ಸಪ್ ಕಳಿಸಿದ್ರಂತೆ. ಈ ಮೊಬೈಲ್ ಮಾಡೋದು 1-2 ಅಲ್ಲ ರೀ. ಇತ್ತೀಚೆಗೆ ಇಂಥದ್ದೇ ದಾಳಿಗೊಳಗಾದ ರಾಜಕಾರಣಿಯೊಬ್ಬರು ಹೇಳ್ಕೊತಾ ಇದ್ರೆ, ನಾನು ನನ್ನ ನಂಬರ್ನಲ್ಲಿ ಮಾತಾಡೇ ಇಲ್ಲ, ನಾ ಗನ್ಮ್ಯಾನ್ ನಂಬರ್ನ ಮೂಲಕ ಮಾತಾಡಿದ್ದೀನಿ, ನನ್ನ ಹೆಂಗೆ ಹಿಡ್ಕೋತಾರೆ ಅಂತ. ಇಂಥ ರೇಡ್ಗಳನ್ನು ಅನುಭವಿಸಿದ ಇನ್ನೊಬ್ಬ ಅನುಭವಿ ರಾಜಕಾರಣಿ ಅವರು ಕೂಡಿಸ್ಕೊಂಡು ಹೇಳಿದ್ರಂತೆ, ಅದನ್ನು ಯಾವುದನ್ನು ಹೇಳಿ ಎಸ್ಕೇಪ್ ಆಗೋದಕ್ಕಾಗೋದಿಲ್ಲ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.